ರಾಜರು ಬಿಲ್ಲ ಹಬ್ಬದ ಬಗ್ಗೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ರಾಜಕುಮಾರರು ಬರ್ತಾರೆ. ಯಾರು ಬೇಕಾರೋ ಏನೋ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಪಡೆದವಾದ ಪೂತಿ ಮೇಲೆ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸೊಂಟನೇ ಮುರಿದನಂತೆ. ತೃಣಾವರ್ತ ಇವನ ಕೈಯಲ್ಲಿ ಆಟದ ಬುಗುರಿಯಾಗಿ ಹೋದ. ರೇಣುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾಗಿ ಹೋದ. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೌರ್ಣಿಗೆ ಈ ಪಾಠ್ಯ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ ಮುಖಕ್ಕೆ ಮಂಗಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವರೇ. ನಾನು ಹೇಳಿದನಲ್ಲ ಆ ಇಬ್ರು ಇವರೇ ಒಡೆಯ. ಅವರು ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಶಬಾಷ್. ಇದು ನನ್ನ ಕೈಯಲ್ಲ, ಇದು ನನ್ನ ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಬಾಗಿಲ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ವಾ? ಬೀಳತ್ತೆ. ಅದು ಒಂದು ಸಣ್ಣ ಕಿರಿನ ಮೇಲೆ ನಿಂತಿದೆ. ಅದು ಆ ಕಿರು ಎಳೆದು ಬಿಟ್ಟರೆ ಮುಗಿಯಿತು. ಅಬ್ಬಾ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ ಏನ್ ಕತೆ. ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ಸುಮ್ನೆ ಇನ್ನೊಂದು ಬಾಗಿಲಿಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗಿಲಲ್ಲಿ ನಾನ್ ಬರ್ಬೇಕಾಗುತ್ತ ಮತ್ತೆ? ಆದರೆ ಒಡೆಯ, ನಿನ್ ಬುರುಡೆ ಒಡೆಯ. ಸರ್ಕಳಯ್ಯ ಆಚೆ, ನೀನ್ ಬಯ ಕಡೆ. ಕೊನೆಯಾಗಬೇಕು ಅನ್ನದಾತ. ನಮ್ಮ ಪಟ್ಟರಾಣ ಹೇಗಿದೆ? ಅದರ ಹೆಸರೇನು? ಕೋಲಯ ಪೀಡ. ಕೋಲಯ ಪೀಡ. ಔಷಧ್ಯ ಪತ್ತೆ ಎಲ್ಲ ಮಾಡಿದ್ದೀನಿ. ಹಳದಿವನ್ನ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು, ಮತ್ತೆ ಬಿಡ್ಬೇಕು. ಕೆಲಸ ಆದ್ಮೇಲೆ ಮದ್ದು ಹಸಿ ಸುಟ್ಟು ಬಿಡಿ. ಅದನ್ನ ಬೇರೆ ಏನೇನಾದ್ರೂ ದಾಖಲೆ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವೇ ಮತ್ತೆ. ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮುಟ್ಟು ಯಾರಿಗೂ ಗೊತ್ತಾಗಬಾರ್ದು. ಈ ಊರಿನಲ್ಲಿ ಕಂಬಕ್ಕೂ ಕಿವಿ. ಕಮಕ್ಕಂದ್ರು ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಟ್ಟಿಡು. ನೀನು ರಾಜಕೀಯದಲ್ಲಿ ಯಾರನ್ನೂ ನಂಬಾರದು. ನೀನು ಕೂಡ. ಮಂತ್ರಿ, ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡಳಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ದೀರೇನ್ರಿ? ನೋಡಿದವಳೆಯ. ಹೇಗಿದ್ದಾನ್ರಿ ಆ ಕೃಷ್ಣ? ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನ? ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ? ನಿಮ್ಮ ತಲೆ ಕೃಷ್ಣನ ನೋಡಿದ್ರೆ ನಮ್ಮ ದೇವಕಿ ಮಗ ಅಥವಾ ವಸುದೇವನ ಮಗ ಅಂತ ಅನ್ನಿಸ್ತಾನೆ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ವಸುದೇವನ ತರ ಅಥವಾ ದೇವಕಿ ತರ? ಹೊಟ್ಟೆಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರ್ಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳೆಲ್ಲ ನನ್ನ ಅಪನತೆ, ಆದ್ರೆ ಈ ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನು ಕಾಣಲಿಲ್ಲ, ಆದ್ರೆ ಆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಮಕ್ಕಳು ಸೋದ್ರ ಮಾವನ್ನ ಹೋಲ್ತವೇನ್ರಿ? ಹೇಳಿದ ಎದೆಯತ್ತ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನು ಎಡೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮನಿಂದ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನೋಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾಬಾ. ನಿದ್ದೆ ಬಂತ ಭಾವ. ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೇವದ ಪಾಠ ಇಲ್ಲ. ಬಾ ಕೂತುಕೋ. ಶಬಾಷ್ ಭಾವ. ನನ್ನ ಮನೆಯಲ್ಲಿ ನನಗೆ ಉಪಚಾರ. ರಾತ್ರಿ ಎಲ್ಲ ನನಗೆ ನಿದ್ದೇನೆ ಇಲ್ಲ. ರಾಜಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಗೊತ್ತಿದ್ದರೂ ಮುಂಚದ ರೆಟ್ಟೆ. ಮೊದಲಿಂದಲೂ ಬಲಾಯ್ತಾನಾಶೆ ನೀನು.
ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ 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 ಕುಡಿಯೋರು ನಾವು. ಹಾಲು ಹಿಡಿಸಲ್ಲ ನಮ್ಗೆ. ಕ್ಷೀರಸಾಗರ ಮದನದ ಕತೆ ಗೊತ್ತಲ್ಲ ನಿಮಗೆ. ದೇವಕಿ, ಹಾಲು ಗೀಲು ಏನೂ ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ. ಸಂಕೋಲೆ ಹಾಕ್ಸಿದೀನಿ ನಿಜ, ಅಂದ್ರೂ ನನಗೆ ನನ್ನ ತಂಗಿ ಮೇಲೆ ಪ್ರೀತಿ ಇದೆ. ಕೈಗೆ 2 ಎಳೆ, ಕಾಲಿಗೆ 3 ಎಳೆ, ಕತ್ತಿಗೆ 1 ಎಳೆ, 100ಕ್ಕೆ 100 ಶುದ್ಧ ಅಪರಂಜಿ ಅದು. 25 ವರ್ಷ ಆಯ್ತಲ್ಲ ಹಾಕ್ಸಿ, ಚೂರಾದ್ರೂ ಕಪ್ಪಾಗಿದ್ಯಾ? ಇದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಬಂದೆ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬರುತ್ತಿದ್ದಾರೆ. ರಾಜನ ಮುಂದೆ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನ್ ಹುಚ್ಚೋ ಈ ಹುಡುಗರದ್ದು. ಗೊತ್ತಾಗಿಲ್ಲ ಹಬ್ಬ. ಯಾಕೆ, ನಿಮಗೆ ಗೊತ್ತಿಲ್ವಾ? ಪುಣ್ಯವಂತರು ನೀವು, ನಿಮಗೇನು ಗೊತ್ತಾಗಲ್ಲ, ಏನು ತಿಳಿಯೋದಿಲ್ಲ. ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ, ಬಿಸಿನಲ್ಲಿ ಬೇಯೋ ಹಾಗಿಲ್ಲ, ಮನೆಯಲ್ಲಿ ತೊಯ್ಯೋ ಹಾಗಿಲ್ಲ, ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಹೊರಗೆ ಹೋಗೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಆದ್ರೂ ಮಕ್ಕಳು ಸೆರೆಮನೆಯೊಳಗೆ ಬಂದು ಬಿಡ್ತು. ಆದ್ರೆ ನನಗೆ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂದಿಯಲ್ಲಿದ್ದು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತೆಯಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತೆಯಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ನಾನು ಸಾಯಿಸಿದ ಎಲ್ಲ ಮಕ್ಕಳು ಕಣ್ಣು ಮುಂದೆ ತಕೋಪಕ ಅಂತ ಕುಣಿತಾರೆ. 16 ವರ್ಷದಿಂದ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳನ್ನು ಕೊಲ್ಲಿಸಿದ್ವಿ ನಾವು. ಆದ್ರೂ ದೇವಕಿ ಮಗನನ್ನು ಕೊಲ್ಲಲು ಆಗ್ಲಿಲ್ಲ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರನನ್ನು ಕೊಲ್ಲಬೇಕು. ಆದ್ರೆ ಅವನು ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿರೋ ಕೂಸನೇನು ದೊಡ್ಡದ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಂಗೆ ರಾಜ್ಯ ಬೇಡ, ಕೋಶ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನು ನಂಬ್ತೀನಿ, ನೀನು ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಬಗಳೆ. ಹೇಳೆ ಎಲ್ಲಿ ಬಚ್ಚಿಟ್ಟಿದ್ದಿ? 16 ವರ್ಷದ ಹಿಂದೆ ಎಷ್ಟು ಮಕ್ಕಳನ್ನು ಕೊಲಿಸಿದೆ ಈ ದೇಶದಲ್ಲಿ. ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಎಲ್ಲ ಮಕ್ಕಳನ್ನು ಕೊಲಿಸಿದೆ. ಲಕ್ಷ ಮಕ್ಕಳನ್ನು ಕೊಲಿಸಿದೆ. ಆದ್ರೆ ಆ ಒಬ್ಬನನ್ನ ಮಾತ್ರ ಕೊಲ್ಲಲಿಕ್ಕಾಗ್ಲಿಲ್ಲ. ಆ ಒಬ್ಬನೇ ಆ ಕೃಷ್ಣ. ಕೊಲ್ಲಲಿಕ್ಕೆ ಬಂದವ್ರನ್ನೆಲ್ಲ ಅವನೇ ಕೊಂದ. ನಿನ್ನ ಗಂಡನ ಆನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾತ್ಮ ಪ್ರಾಣ ಮಿತ್ರ, ಅವನ ಮನೆಯಲ್ಲೇ ಆ ಕೃಷ್ಣ ಇರೋದು. ನಿನ್ನ ಮೊದಲ ಹೆಂಡತಿ ರೋಹಿಣಿ, ನೀ ಅರಮನೆ ಕವಳಕ್ಕೆ ಕತ್ರಿ ಹಾಕೋ. ರೋಹಿಣಿಯ ಪಿಳ್ಳೆ ಬಲರಾಮ ಕೂಡ ಅಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋ ಬದಲು ಸುಮ್ಮನೆ ಇದ್ಕೊಳ್ಳಿ ಅಂತ ಬಿಟ್ರೆ ಈಗ ನೀವೆಲ್ಲ ಸೇರ್ಕೊಂಡು ಏನೋ ಮಸಲತ್ತು ಮಾಡ್ತಿದ್ದೀರಾ. ಆ ಕೃಷ್ಣ ನಿಮ್ಮ ಮಗನೇ, ನನ್ನ ಸೋದರಳಿ ಅವನು. ಕೃಷ್ಣ ನಮ್ಮ ಮಗ ಅಲ್ಲ, ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆ ಮಗ. ನಿಮ್ಮ ಮಗ ಅಲ್ಲ, ಸರಿ, ನಿಮ್ಮ ಮಗ ಅಲ್ಲ ಅಂದ್ಮೇಲೆ ಅವನ್ನ ಕೊಂದ್ರೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ?